ಕೆಲವೇ ಕ್ಷಣಗಳಲ್ಲಿ ಹೈ ವೋಲ್ಟೇಜ್ ಸಂಪುಟ ಸಭೆ ಆರಂಭ ಆಗುತ್ತೆ. ಮೈಕ್ರೋ ಫೈನಾನ್ಸ್ ಹಾವಳಿಗೆ ಸರ್ಕಾರದ ಅಂಕುಶ ಬೀಳಲಿದೆ. ಮೈಕ್ರೋ ಫೈನಾನ್ಸ್ ಹಾವಳಿಗೆ ಕಡಿವಾಣ ಹಾಕೋದಕ್ಕೆ ಸರ್ಕಾರ ಮುಂದಾಗಿದೆ. ಈ ಬಗ್ಗೆ ಏಷ್ಯಾನೆಟ್ ಸುವರ್ಣ ನ್ಯೂಸ್ ನಿರಂತರ ವರದಿಯನ್ನ ಪ್ರಸಾರ ಮಾಡಿದೆ. ಏಷ್ಯಾನೆಟ್ ಸುವರ್ಣ ನ್ಯೂಸ್ ನಡೆಸಿದಂತಹ ಅಭಿಯಾನ ರಾಜ್ಯದಾದ್ಯಂತ ಮೈಕ್ರೋ ಫೈನಾನ್ಸ್ನ ಹಾವಳಿ ಹೇಗಿದೆ, ಜನ ಹೇಗೆ ಬೇಸತ್ತಿದ್ದಾರೆ, ಎಲ್ಲೆಲ್ಲಿ ಸಾವು ನೋವುಗಳಾಗಿದೆ ಅನ್ನೋದರ ಬಗ್ಗೆ ವಿಸ್ತೃತವಾದಂತಹ ವರದಿ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಪ್ರಸಾರ ಮಾಡಿದ ಬೆನ್ನಲ್ಲೇ ಎಚ್ಚೆತ್ತುಕೊಂಡಿದೆ ಸರ್ಕಾರ. ಕೆಲವೇ ಕ್ಷಣಗಳಲ್ಲಿ ಹೈ ವೋಲ್ಟೇಜ್ ಸಂಪುಟ ಸಭೆ ನಡೆಯುತ್ತೆ. ಮೈಕ್ರೋ ಫೈನಾನ್ಸ್ ಹಾವಳಿಗೆ ಸರ್ಕಾರ ಅಂಕುಶವನ್ನ ಹಾಕಲಿದೆ. ಹೊಸ ಕಾನೂನು ಜಾರಿಗೆ ಇವತ್ತು ಸುಗ್ರೀವಾಜ್ಞೆ ಹೊರಡಿಸಲಾಗುತ್ತೆ. ಇವತ್ತಿನಿಂದ ಬಂದ್ ಆಗುತ್ತೆ ಮೈಕ್ರೋ ಫೈನಾನ್ಸ್ ಕಾಟ. ಇನ್ಮುಂದೆ ಸಾಲದ ವಹಿವಾಟಿಗೆ ನೋಂದಣಿ ಕಡ್ಡಾಯವಾಗಿರುತ್ತೆ. ನೋಂದಣಿ ಪ್ರಾಧಿಕಾರವನ್ನ ರಚಿಸೋದಕ್ಕೆ ಸರ್ಕಾರ ನಿರ್ಧರಿಸಿದ್ದು, ನೋಂದಣಿ ಮಾಡದೆ ವಹಿವಾಟು ನಡೆಸಿದ್ರೆ ಮೈಕ್ರೋ ಫೈನಾನ್ಸ್ 3 ವರ್ಷ ಜೈಲಾಗುತ್ತೆ. 1 ಲಕ್ಷ ರೂಪಾಯಿ ದಂಡ ವಿಧಿಸೋ ಕಾನೂನು ಜಾರಿಯಾಗೋ ಸಾಧ್ಯತೆ ಇದೆ. ಕ್ಯಾಬಿನೆಟ್ ಒಪ್ಪಿಗೆ ನಂತರ ರಾಜ್ಯಪಾಲರ ಅಂಕಿತಕ್ಕೆ ಕಳಿಸಲಾಗುತ್ತೆ. ರಾಜ್ಯಪಾಲರ ಅಂಕಿತದ ನಂತರ ಗೆಜೆಟ್ ನೋಟಿಫಿಕೇಶನ್ ಹೊರಬೀಳುತ್ತೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಸುರೇಶ್ ಸಂಪರ್ಕದಲ್ಲಿದ್ದಾರೆ. ಸುರೇಶ್, ಇವತ್ತು ಸರ್ಕಾರದ ಸಂಪುಟ ಸಭೆ ಏನಿದೆ, ಹೈ ವೋಲ್ಟೇಜ್ ಸಭೆ, ಇದು ಮೈಕ್ರೋ ಫೈನಾನ್ಸ್ ವಿಚಾರವಾಗಿ ಇವತ್ತಿನ ಸಭೆಯಲ್ಲಿ ಯಾವ ರೀತಿಯಾದ ತೀರ್ಮಾನವನ್ನ ತೆಗೆದುಕೊಳ್ಳೋದಕ್ಕೆ ಸರ್ಕಾರ ಹೊರಟಿದೆ? ಎಷ್ಟೊತ್ತಿಗೆ ಸಭೆ ಆರಂಭ ಆಗುತ್ತೆ? ಈಗಾಗಲೇ ಹೇಳಿದ ಹಾಗೆ ಮೈಕ್ರೋ ಫೈನಾನ್ಸ್ ಹಾವಳಿಯಿಂದ ಇಡೀ ರಾಜ್ಯಾದ್ಯಂತ ಮತ್ತೆ ಕಾಂಟ್ಯಾಕ್ಟ್ ಮಾಡ್ತೀನಿ. ಕೆಲವೇ ಕ್ಷಣಗಳಲ್ಲಿ ಹೈ ವೋಲ್ಟೇಜ್ ಸಂಪುಟ ಸಭೆ ಆರಂಭ ಆಗುತ್ತೆ. ಮೈಕ್ರೋ ಫೈನಾನ್ಸ್ನ ಹಾವಳಿ, ಅದಕ್ಕೆ ಕಡಿವಾಣ ಹಾಕೋದಕ್ಕೆ ಸರ್ಕಾರ ಇದೀಗ ಮುಂದಾಗಿದೆ. ಹೊಸ ಕಾನೂನು ಜಾರಿಗೆ ಇವತ್ತು ಸುಗ್ರೀವಾಜ್ಞೆ ಹೊರಡಿಸಲಾಗುತ್ತೆ. ಅಂದ್ರೆ ಸಂಪುಟ ಸಭೆಯಲ್ಲಿ ಸುಗ್ರೀವಾಜ್ಞೆಗೆ ಅನುಮೋದನೆ ಸಿಗಲಿದೆ. ಕ್ಯಾಬಿನೆಟ್ ಒಪ್ಪಿಗೆ, ಅದಾದ ನಂತರ ರಾಜ್ಯಪಾಲರ ಅಂಕಿತಕ್ಕೆ ಅಂತ ರವಾನೆ ಮಾಡಲಾಗುತ್ತೆ. ರಾಜ್ಯಪಾಲರ ಅಂಕಿತದ ನಂತರ ಗೆಜೆಟ್ ನೋಟಿಫಿಕೇಶನ್ ಹೊರಬೀಳುತ್ತೆ. ಏಷ್ಯಾನೆಟ್ ಸುವರ್ಣ ನ್ಯೂಸ್ ನಡೆಸಿದಂತ ನಿರಂತರ ವರದಿ, ಸುವರ್ಣ ನ್ಯೂಸ್ನ ಅಭಿಯಾನ ರಾಜ್ಯದಾದ್ಯಂತ ಮೈಕ್ರೋ ಫೈನಾನ್ಸ್ನ ಹಾವಳಿ ಹೇಗಿದೆ, ಎಲ್ಲೆಲ್ಲಿ ಈ ಮೈಕ್ರೋ ಫೈನಾನ್ಸ್ ಜನರ ನಿದ್ದೆಗೆಡಿಸಿದೆ, ಜನರ ನೆಮ್ಮದಿಗೆಡಿಸಿದೆ, ಜನರನ್ನ ಬಲಿ ತೆಗೆದುಕೊಂಡಿದೆ, ಇದರ ಬಗ್ಗೆ ವಿಸ್ತೃತವಾದಂತ ವರದಿ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಪ್ರಸಾರ ಮಾಡಿದ ಬೆನ್ನಲ್ಲೇ ಈಗ ಸರ್ಕಾರ ಹೊಸ ಕಾನೂನು ಜಾರಿಗೆ ಸುಗ್ರೀವಾಜ್ಞೆ ಹೊರಡಿಸೋದಕ್ಕೆ ಮುಂದಾಗಿದೆ. ಸಂಪುಟ ಸಭೆಯಲ್ಲಿ ಸುಗ್ರೀವಾಜ್ಞೆಗೆ ಅನುಮೋದನೆ ಸಿಗುತ್ತೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.